ಇಷ್ಟ ಆಯ್ತಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು? ನಂದು ಹಾಕಿದೀನಿ ನೋಡಿ ಮ್ಯಾಮ್ ಒಂದು ರೀಲ್ಸ್. ಇದ್ರೆ ಬಾಸ್ ಒಂದ್ ಮಾತಾಡಿದ್ರು ಅದು ಟ್ರೆಂಡಿಂಗ್ ಆಗೇ ಇರುತ್ತಲ್ಲ, ಸಾಕಾಗಿದೆ ಮ್ಯಾಮ್. ಇನ್ನು ದೆನ್ ದರ್ಶನ್ ಅವರು ಈ ಥರ ಅರೆಸ್ಟ್ ಆಗಿರೋದು ಆ್ಯಸ್ ಎ ಫ್ಯಾನ್ ಆಗಿ ನಿಮ್ಗೆ ಎಷ್ಟು ಬೇಜಾರಾಗಿದೆ? ಜೊತೆಗೆ ಏನು ಹೇಳ್ಬೋದು ಅಂತಂದರೆ, ಈಗ ಒಂದಷ್ಟು ನೀವು ಸುದ್ದಿಯಲ್ಲಿದ್ರಿ ಆಗ, ಆ ಟೈಮಲ್ಲಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿರೋದು, ನಿಮ್ಗಳಿಂದನೂ ಪ್ರಾಬ್ಲಮ್ ಆಯಿತು ಅಂತ ಒಂದು ಮಾತು ಕೇಳಿ ಬಂತು. ಸೊ ಈ ಥರದ್ದೆಲ್ಲ ಒಂದಷ್ಟು ಸೌಂಡ್ ಆಗಿದೆ. ಜೊತೆಗೆ ನಿಮ್ಮ ಅವರ ಒಡನಾಟ ಎಷ್ಟು ವರ್ಷದ್ದು ಮ್ಯಾಮ್? ಮ್ಯಾಮ್ ನಾನು ದರ್ಶನ್ ಒಂದು 25-26 ವರ್ಷದ ಪರಿಚಯ. ನನ್ನ ತಮ್ಮ ಅನ್ಕೊಳಕ್ಕೆ ಇಷ್ಟಪಡ್ತೀನೋ, ನಮ್ಮ ಅಣ್ಣ ಅನ್ಕೊಳಕ್ಕೆ ಇಷ್ಟಪಡ್ತೀನೋ. ಬಟ್ ಏನು ಅಂದರೆ, ಇವತ್ತು ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳ್ತೀನಿ, ನಮ್ಮ ಆಯಸ್ಸೆಲ್ಲ ಅವ್ರಿಗೆ ಇರಲಿ, ಅಷ್ಟು ಪ್ರೀತಿ ಮಾಡ್ತೀವಿ ನಾವು ಅವನ್ನ. ಆಮೇಲೆ ಈ ಪ್ರಥಮದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು, ಅದೆಲ್ಲ ಫೇಕು ಗೊತ್ತಾಯಿತು, ಜನಕ್ಕೂ ಗೊತ್ತಾಯಿತು. ಅವನಂಗೆ ಅವನ ಫಿಲಮ್ ಪಬ್ಲಿಸಿಟಿಗೆ ಬಾಸ್ ಹೆಸರು ಯೂಸ್ ಮಾಡ್ದೆ. ಬಟ್ ಅದು ಏನೇ ಆಗಲಿ, ನಾನು ಡಿಫಾಮೇಷನ್ ಕೇಸ್ ಹಾಕಿದ್ದೀನಿ. ಪ್ರಥಮ ಕಾನೂನು ಮುಂದೆ ನಾವು ಫೇಸ್ ಮಾಡ್ಕೊತೀವಿ. ಯಾಕೆ ಗೊತ್ತಾ, ಸುಮ್ಮನೆ ಇಲ್ಲಿ ಏನು ಮಾತಾಡಬಾರ್ದು. ಆವತ್ತು ಅವನು ಕಂಪ್ಲೇಂಟ್ ಕೊಟ್ಟ, FIR ಮಾಡಿಸ್ದ, ನಾವು ಬೇಲ್ ಮಾಡಿದ್ವಿ, ಕಾನೂನಿಗೆ ಮೊರೆ ಹೋದ್ವಿ, ಕಾನೂನು ಮೇಲೆ ಗೌರವ ಇದೆ. ಅಲ್ಲೇನಿದೆಯೋ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂತ ಅವ್ನು ನೋಡಬೇಕಲ್ಲ, ಎಲ್ಲ ಲೀಗಲ್. ಬಿಗ್ ಬಾಸ್ಗೆ ಹೋಗ್ತೀರಾ ಮೇಡಮ್? ನೋಡೋಣ ಮ್ಯಾಮ್, ದೇವರ ಅನುಗ್ರಹ ಹೆಂಗಿದೆಯೋ ಹಂಗೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಯಶಸ್ವಿನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಅವ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.